ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರ ಪ್ರೀತಿಯಿಂದಾಗಿ, ನಿಮ್ಮೆಲ್ಲರ ಕಾನ್ಸ್ಟೆಂಟ್ ಸಪೋರ್ಟ್ನಿಂದಾಗಿ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿದೆ. ಇದಕ್ಕೆಲ್ಲ ಕಾರಣವಾದಂತಹ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಮತ್ತು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹೀಗೆ ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ 1K ಸಬ್ಸ್ಕ್ರೈಬರ್ ಹಾಗೆ 4000 ವಾಚ್ ಅವರನ್ನು ಕಂಪ್ಲೀಟ್ ಮಾಡಿಕೊಂಡೆ ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಇದೆಲ್ಲ ನಿಮ್ಮೆಲ್ಲರ ಆಶೀರ್ವಾದದ ಫಲ ಅಂತ ಹೇಳ್ತೀನಿ. ಅದಕ್ಕೆ ನಾನು ಯಾವಾಗಲೂ ಕೃತಜ್ಞಳಾಗಿರ್ತೀನಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಯೂಟ್ಯೂಬ್ ಮಾನಿಟೈಸೇಷನ್ ಎಲಿಜಿಬಿಲಿಟಿಯನ್ನು ಹೇಗೆ ನಾನು ಕಂಪ್ಲೀಟ್ ಮಾಡಿಕೊಂಡೆ, ಯಾವ ರೀತಿಯ ವಿಡಿಯೋಗಳು ನನಗೆ ಸಹಾಯ ಆದವು, ನಾನು ಏನೇನು ತಪ್ಪುಗಳನ್ನ ಮಾಡಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ನೀವೇನಾದರೂ ಯೂಟ್ಯೂಬ್ ಚಾನಲನ್ನು ಮಾಡ್ಕೋಬೇಕು ಅಂತ ಏನಾದರೂ ಯೋಚಿಸ್ತಾ ಇದ್ದರೆ, ಅಥವಾ ಈಗಾಗಲೇ ಚಾನಲ್ ಇದ್ದರೂ ಕೂಡ ವಾಚ್ ಓವರ್ ಹಾಗೂ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅಂತಿದ್ರೆ, ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಾನೇನು ಮಾಡಿದೆ ಅಂದರೆ, ಒಂದು ನಿರ್ದಿಷ್ಟ ವಿಷಯನ ಆಯ್ಕೆ ಮಾಡಿಕೊಂಡೆ. ಅಂದರೆ ಎಲ್ಲ ಮಿಕ್ಸ್ ಕಂಟೆಂಟನ್ನು ಮಾಡೋಕ್ಕೆ ಹೋಗಿಲ್ಲ. ಒಂದು ವಿಷಯದ ಮೇಲೆ ಕನ್ಸಿಸ್ಟೆನ್ಸಿ ಇಟ್ಕೊಂಡು ವಿಡಿಯೋನ ಮಾಡ್ತಾ ಹೋದೆ. ಅಂದರೆ ಕನ್ಸಿಸ್ಟೆನ್ಸಿ ಇದ್ದಾಗ ಅಂದರೆ ನಾನು ಸರಳ ಜೀವನ ಶೈಲಿ ಇರ್ಬೋದು, ಇಲ್ಲ ನಾನು ಮಲೆನಾಡಿನ ಹಬ್ಬ ಸಂಪ್ರದಾಯ ವ್ಲಾಗ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಇದ್ದಿದ್ದೇ ಹಾಗೆಯೇ ಯಾವುದನ್ನು ಕೂಡ ವೈಭವೀಕರಿಸ್ದೇನೆ ಇರೋದನ್ನೇ ನಾನಿಲ್ಲಿ ಯೂಸ್ ಮಾಡಿಕೊಂಡೆ. ಅದೆಲ್ಲ ಪ್ರತಿಫಲವಾಗಿ ಜನರೆಲ್ಲ ನನ್ನ ವಿಡಿಯೋನ ನೋಡಿದ್ರು ಅನಿಸುತ್ತೆ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಎರಡನೇದಾಗಿ ಕನ್ಸಿಸ್ಟೆನ್ಸಿ ಮುಖ್ಯ. ಅಂದರೆ ನಾನೇನು ಮಾಡಿದೆ ಅಂದರೆ, ವಾರದಲ್ಲಿ 1-2 ದಿನ ಲಾಂಗ್ ವಿಡಿಯೋನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಶಾರ್ಟ್ ವಿಡಿಯೋನ ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಅಂದರೆ ವ್ಯೂಸ್ ಬರಲಿ ಬರದೇ ಇರಲಿ, ನಾನು ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ. ಯಾಕೆಂತಂದರೆ ಶಾರ್ಟ್ಸ್ ವಿಡಿಯೋ ಮಾಡಿದ್ರೇ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾರೆ. ಅಂದರೆ ಇವತ್ತು ಒಂದು ಶಾರ್ಟ್ಸ್ ವಿಡಿಯೋ ಹಾಕಿದರೆ ಖಂಡಿತ ನಾಳೆ ಒಳಗಡೆ 2-3 ಸಬ್ಸ್ಕ್ರೈಬರ್ ಆಗ್ತಾರೆ. ನೀವು ಇಲ್ಲಿ ನನ್ನ ವಿಡಿಯೋನ ನೋಡ್ಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ, 6571 ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಇಲ್ಲಿವರೆಗೆ. ಅದೇ ರೀತಿ ಶಾರ್ಟ್ಸಲ್ಲೂ ಕೂಡ ಇದೊಂದು ಈ ಮಲೆನಾಡು ವಿಲೇಜ್ ಅಥವಾ ಹಳ್ಳಿ ಸೊಬಗು ಅನ್ನೋ ವಿಡಿಯೋನೇ ನನಗೆ 712 ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಟ್ಟು 152 ಸಬ್ಸ್ಕ್ರೈಬರನ್ನು ಮಾಡಿಕೊಡ್ತು. ಈಗಲೂ ಕೂಡ ಸಬ್ಸ್ಕ್ರೈಬರ್ ಆಗ್ತಾಯಿದ್ದಾರೆ, ನಾವಿಲ್ಲಿ ನೋಡ್ಬೋದು. ಮತ್ತು ಬಟ್ ಲಾಂಗ್ ವಿಡಿಯೋನ ಹಾಕಲೇಬೇಕು. ಯಾಕಂದರೆ ವಾಚ್ ಓವರ್ ಕಂಪ್ಲೀಟ್ ಆಗಬೇಕು ಅಂದರೆ ಲಾಂಗ್ ವಿಡಿಯೋ. ನನ್ನ ಶಾರ್ಟ್ಸ್ ವಿಡಿಯೋ ಅಷ್ಟೊಂದು ವೈರಲ್ ಆಗ್ತಾ ಇರಲಿಲ್ಲ. ಮ್ಯಾಕ್ಸಿಮಮ್ ಅಂದರೆ 25-50Kವರೆಗೂ ರೀಚ್ ಆಗಿದೆ ಅಷ್ಟೇ. ಆದರೆ ಲಾಂಗ್ ವಿಡಿಯೋದಲ್ಲಿ ಯಾಕೆ ಲಾಂಗ್ ವಿಡಿಯೋ ಹಾಕಬೇಕು ಅಂತಂದರೆ, ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಮೇನಾಗಿ ಲಾಂಗ್ ವಿಡಿಯೋ 1-2-3 ನಿಮಿಷದಾದರೆ ನಮಗೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಮಿನಿಮಮ್ 8-9 ನಿಮಿಷ ಆದರೂ ಹಾಕಬೇಕು. ಯಾಕಂದರೆ ಎಲ್ಲರೂ ಕೂಡ 7 ನಿಮಿಷ 8 ನಿಮಿಷ ನೋಡಲ್ಲ. ಬಟ್ 8 ನಿಮಿಷ 9 ನಿಮಿಷ ಇದ್ದರೆ ಮಿನಿಮಮ್ 2 or 3 ಮಿನಿಟ್ಸ್ ಆದರೂ ನೋಡ್ತಾರೆ ಅನ್ನೋ ಕಾರಣಕ್ಕೆ. ಯಾಕಂದರೆ ವಾಚ್ ಅವರ್ ಕಂಪ್ಲೀಟ್ ಆಗಲೇಬೇಕಲ್ಲ. ಪ್ರತಿಯೊಬ್ಬರು ಉದ್ದೇಶ ಏನಾಗಿರುತ್ತೆ ಅಂದರೆ, ಮಾನಿಟೈಸೇಷನ್ಗೆ ಎಲಿಜಿಬಿಲಿಟಿ ಕಂಪ್ಲೀಟ್ ಮಾಡಬೇಕು ಅನ್ನೋದಾಗಿರುತ್ತೆ. ಅದಕ್ಕೋಸ್ಕರ ಇದೊಂದು ಮೆಥಡನ್ನು ನಾವು ಯೂಸ್ ಮಾಡ್ಬೋದು. ನಾನು 1K ಸಬ್ಸ್ಕ್ರೈಬರ್ ಆಗೋವರೆಗೂ ಡೈಲಿ ಒಂದೊಂದು ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ. ವಾರಕ್ಕೆ ಒಂದಾದರೂ ಮಿನಿಮಮ್ ಒಂದು ವಿಡಿಯೋ ಆದರೂ ಲಾಂಗ್ ವಿಡಿಯೋ ಹಾಕ್ತಾಯಿದ್ದೆ. ಬಟ್ ಟೈಮ್ ಇದ್ದಾಗೆಲ್ಲ ವಿಡಿಯೋಸ್ ಹಾಕ್ತಾನೇ ಇದ್ದೆ. ಬಟ್ ಟೈಮ್ ಇಲ್ಲ ಅಂತ ಇದ್ದಾಗ ವಾರಕ್ಕೆ ಒಂದಾದರೂ ವಿಡಿಯೋನ ಹಾಕ್ತಾಯಿದ್ದೆ. ಶಾರ್ಟ್ಸ್ ವಿಡಿಯೋನ ಡೈಲಿ ಕೂಡ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ. ಅದೇ ರೀತಿ ನಾನು ಇನ್ಶಾರ್ಟ್ ಅಲ್ಲೇ ವಿಡಿಯೋನ ಎಡಿಟ್ ಮತ್ತು ವಾಯ್ಸ್ ಓವರನ್ನು ಕೊಡೋದು ಮತ್ತು ಥಂಬ್ನೇಲ್ ಕ್ರಿಯೇಟ್ ಮಾಡೋದು ಕೂಡ ಇನ್ಶಾರ್ಟಲ್ಲೇ ನಾನು ಮಾಡ್ತಾಯಿದ್ದೆ. ಈ ರೀತಿ ಮೆಥಡನ್ನು ನಾನು ಯೂಸ್ ಮಾಡಿಕೊಂಡು 1K ಸಬ್ಸ್ಕ್ರೈಬರ್ ಮತ್ತು 4000 ವಾಚ್ ಅವರನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನನ್ನ ಈ ಜರ್ನಿ ಅಷ್ಟೊಂದು ಈಸಿ ಆಗಿರಲಿಲ್ಲ. ಬಟ್ ಕೆಲವೊಂದು ಕಂಟೆಂಟ್ಗಳು ಏನಾಗಿತ್ತು ಅಂದರೆ, ಈಗ ವೈರಲ್ ಸಾಂಗ್ ಯಾವುದಿರುತ್ತೆ ಅಥವಾ ಟ್ರೆಂಡಿಂಗ್ ಸಾಂಗನ್ನು ಹಾಕಿದ್ರೆ ವಿಡಿಯೋಸ್ ಕಂಟೆಂಟ್ ಏನೇ ಇಲ್ಲ ಅಂದರೂ ಕೂಡ ಶಾರ್ಟ್ಸ್ ರನ್ ಆಗ್ತಾ ಇರುತ್ತೆ, ನಾವು ನೋಡ್ಬೋದು ಎಲ್ಲ ಚಾನಲಲ್ಲೂ. ಬಟ್ ಅದೊಂದು ಟ್ರಿಕ್ಕನ್ನು ಯೂಸ್ ಮಾಡ್ಬೋದು. ಮೇನಾಗಿ ಕನ್ಸಿಸ್ಟೆನ್ಸಿ ಮುಖ್ಯ. ಅಂದರೆ ಮನಸ್ಸಿಟ್ಟು ನಿಯಮಿತವಾಗಿ ಕೆಲಸ ಮಾಡಿದರೆ ಎಲ್ಲದರಲ್ಲೂ ಕೂಡ ಫಲ ಸಿಕ್ಕೇ ಸಿಗುತ್ತೆ. ಯೂಟ್ಯೂಬಲ್ಲೂ ಕೂಡ ಹಾಗೆ ಮನಸ್ಸಿರಬೇಕು, ಮೇನಾಗಿ ಸಹನೆ ಇರಬೇಕು, ತಾಳ್ಮೆ ಇರಬೇಕು. ವ್ಯೂಸ್ ಕಡಿಮೆ ಬಂತು ಅನ್ನೋ ಕಾರಣಕ್ಕೆ ವಿಡಿಯೋಸನ್ನು ನಾವೇನಾದರೂ, ಅಥವಾ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಅಂತ ಕಾರಣಕ್ಕೆ ಏನಾದರೂ ವಿಡಿಯೋಸನ್ನು ಹಾಕೋದು ನಿಲ್ಲಿಸಿದರೆ ಇದನ್ನು ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ನಾನು ವ್ಯೂಸ್ ಬರಲಿ ಬರದೇ ಇರಲಿ, ಒಂದು ವಿಡಿಯೋನ ಒಂದು ಶಾರ್ಟ್ಸನ್ನು 1K ಸಬ್ಸ್ಕ್ರೈಬರ್ ಆಗೋವರೆಗೂ ಹಾಕ್ತಾನೇ ಇದ್ದೆ.
ಈಗ ವಾಚ್ ಓವರ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಲಾಂಗ್ ವಿಡಿಯೋನ ಹಾಕ್ತಾಯಿದ್ದೆ. ಅದು ಬಿಟ್ಟರೆ ನಾನು ಇದಿಷ್ಟೇ ಮೆಥಡನ್ನು ಯೂಸ್ ಮಾಡಿದ್ದು. ಬಟ್ ನಾನು ವ್ಯೂಸಿಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ. 3, 4 ವ್ಯೂಸ್ ಆದರೂ ಕೂಡ ನಾವು ವಿಡಿಯೋನ ಮಾಡೋದು ನಿಲ್ಲಿಸಲಿಲ್ಲ. ಈ ಒಂದು ಟಿಪ್ಸನ್ನೇ ನಾನು ಯೂಸ್ ಮಾಡಿಕೊಂಡು ಮಾನಿಟೈಸೇಷನ್ಗೆ ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿದ್ದೀನಿ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟೇ ಕಾರಣ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಲೆನಾಡಿನ ಸರಳ ಜೀವನ ಶೈಲಿ, ಇಲ್ಲಿಯ ಹಬ್ಬ, ಊಟ, ಉಡುಗೆ, ಸಂಪ್ರದಾಯಗಳು, ಇಲ್ಲಿನ ಸುತ್ತಮುತ್ತಲ ವಾತಾವರಣದ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಆಶಾ ಸಂತೋಷ್ ಸಿದ್ದಾಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.